ಟಾಕ್ಸಿಕ್, ಯಶ್. ಟ್ರೈಲರ್, ಪಬ್ಲಿಕ್ ರಿವ್ಯೂ, ಆಡಿಯನ್ಸ್ ರಿಯಾಕ್ಷನ್. ಟಾಕ್ಸಿಕ್, ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಅಧಿಕೃತ ಟ್ರೈಲರ್ ಆಗಸ್ಟ್ 8, 2026 ರಂದು ರಿಲೀಸ್. ಪ್ರೇಕ್ಷಕರಿಂದ ಮಿಶ್ರಿತ ಆದರೆ ಬಲವಾದ ಪಾಸಿಟಿವ್ ಪ್ರತಿಕ್ರಿಯೆ ಪಡೆದಿದೆ. ಹಿಂದಿ ವರ್ಷನ್ ಮಾತ್ರವೇ ಕೋಟಿ ವ್ಯೂಸ್ ದಾಟಿದೆ. ಎಕ್ಸ್, ಟ್ವಿಟರ್, ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಚರ್ಚೆ ನಡೆದಿದೆ. ಪಾಸಿಟಿವ್ ರಿಯಾಕ್ಷನ್ಗಳು. ಬಹುತೇಕ ಫ್ಯಾನ್ಸ್ ಯಶ್ನ ಡಬಲ್ ರೋಲ್, ರಾಯ, ತಂದೆ ಸಂಕಲನ ಟಿಕೆಟ್, ರೂಮಿ, ಮಗ, ಅತಿ ದೊಡ್ಡ ಹೈಲೈಟ್. ಫ್ಯಾನ್ಸ್ ಅನ್ಹಿಂಜ್, ಬ್ಯಾಡಾಸ್, ಡೇಂಜರಸ್, ನೆಕ್ಸ್ಟ್ ಲೆವೆಲ್, ಲೀಥಲ್ ಎಂದು ಕರೆಯುತ್ತಿದ್ದಾರೆ. ಕೆಜಿಎಫ್ ನಂತರದ ಅತಿ ಇಂಟೆನ್ಸ್ ಪರ್ಫಾರ್ಮೆನ್ಸ್ ಎನ್ನುತ್ತಾರೆ. ಆಕ್ಷನ್ ಸೀಕ್ವೆನ್ಸ್, ವಿಷುಯಲ್ಸ್, ಸಿನಿಮಾಟೋಗ್ರಫಿ ಮತ್ತು ಸ್ಕೇಲ್ಗೆ ಭಾರಿ ಪ್ರಶಂಸೆ. ಹಾಲಿವುಡ್ ಲೆವೆಲ್, ಜೈಗ್ಯಾಂಟಿಕ್ ಮ್ಯಾಡ್ನೆಸ್, ಪೀಕ್ ಸಿನಿಮಾ. ಡು ಐ ಲುಕ್ ಸಿವಿಲೈಸ್ಡ್ ಟು ಯು ಮತ್ತು ಹೆಲೋ ಡ್ಯಾಡಿ ಡೈಲಾಗ್ಗಳು ವೈರಲ್. ಕಿಯಾರಾ ಅಡ್ವಾಣಿಯವರ ಪಾತ್ರಕ್ಕೆ ವಿಶೇಷ ಪ್ರಶಂಸೆ. ಅನೇಕರು ನ್ಯಾಷನಲ್ ಅವಾರ್ಡ್ ಭವಿಷ್ಯವಾಣಿ ಮಾಡುತ್ತಿದ್ದಾರೆ. ಒಟ್ಟಾರೆ ವೈಬ್. ಕೆಜಿಎಫ್ ಆನ್ ಸ್ಟೆರಾಯ್ಡ್, ರಿಯಲ್ ಸ್ಪಿರಿಟ್ ಅನಿಮಲ್, ಬ್ಲಾಕ್ ಬಸ್ಟರ್ ಮೆಟೀರಿಯಲ್. ಕೆಲವರು 2,000 ರೂಪಾಯಿ -3,000 ಕೋಟಿ ಬಾಕ್ಸ್ ಆಫೀಸ್ ಮಾತು ಮಾಡುತ್ತಿದ್ದಾರೆ. ಡಾರ್ಕ್, ರಾ, ಕ್ಯಾವಾಟಿಕ್ ಫೇರಿಟೇಲ್ ಟೋನ್ ಮತ್ತು ತಂದೆ ಮಗನ ಸಂಘರ್ಷಕ್ಕೆ ಫ್ಯಾನ್ಸ್ ಫಿದಾ. ಕ್ರಿಟಿಸಿಸಂ ಮತ್ತು ಮಿಕ್ಸ್ಡ್ ಅಭಿಪ್ರಾಯಗಳು. ತುಂಬಾ ಹಿಂಸಾತ್ಮಕ, ಗೋರಿ ಮತ್ತು ಡೆರಿವೇಟಿವ್ ಎನ್ನುವವರು. ಕೆಜಿಎಫ್, ಅನಿಮಲ್, ಕಬೀರ್ ಸಿಂಗ್ ಹೋಲಿಕೆ. ಯಶ್ನ ನ್ಯೂಡ್ ಸೀನ್ ಅನೇಕರನ್ನು ಶಾಕ್ ಮಾಡಿದೆ. ಅನಗತ್ಯ ಅಥವಾ ಅನಿಮಲ್ಗೆ ಹೋಮೇಜ್ ಎನ್ನುವ ಅಭಿಪ್ರಾಯ. ಕೆಲವರು ಓವರ್ ಆಕ್ಟಿಂಗ್, ಮೆಸ್ಸಿ ಎಡಿಟಿಂಗ್ ಅಥವಾ ಚೀಪ್ ಕೆಜಿಎಫ್ ಕ್ಲೋನ್ ಎಂದು ಕರೆದಿದ್ದಾರೆ. ಹೆಣ್ಣು ಪಾತ್ರಗಳಿಗೆ ಸೀಮಿತ ಸ್ಕ್ರೀನ್ ಟೈಮ್ ಅಥವಾ ಆಬ್ಜೆಕ್ಟಿಫಿಕೇಶನ್ ಎಂಬ ಟೀಕೆ. ಹಿಂದಿ ಡಬ್ಬಿಂಗ್ನಲ್ಲಿ ಲಿಪ್ ಸಿಂಕ್ ಮತ್ತು ಧ್ವನಿ ಬಗ್ಗೆ ಕೆಲವು ದೂರುಗಳು. ಒಟ್ಟಾರೆ ಪಬ್ಲಿಕ್ ವರ್ಡಿಕ್ಟ್. ಅಂಶ ಪ್ರೇಕ್ಷಕರ ಅಭಿಪ್ರಾಯ. ಯಶ್ ಪರ್ಫಾರ್ಮೆನ್ಸ್ ಅತಿ ಹೆಚ್ಚು ಪ್ರಶಂಸೆ. ಆಕ್ಷನ್ ಮತ್ತು ಸ್ಕೇಲ್ ಅತ್ಯುತ್ತಮ. ವಿಷುಯಲ್ಸ್ ಅದ್ಭುತ. ಸ್ಟೋರಿ ಕ್ಲಾರಿಟಿ ಮಿಶ್ರ. ಕೆಲವರಿಗೆ ಗೊಂದಲ. ಅಡಲ್ಟ್ ಕಂಟೆಂಟ್ ವಿವಾದಾಸ್ಪದ. ಹೈಪ್ ಲೆವೆಲ್ ಅತಿ ಹೆಚ್ಚು. ಟ್ರೈಲರ್ ಆಗಸ್ಟ್ 26, 2026 ರಿಲೀಸ್ಗೆ ಬಲವಾದ ಕುತೂಹಲ ಮತ್ತು ನಿರೀಕ್ಷೆ ಸೃಷ್ಟಿಸಿದೆ. ಬಹುತೇಕ ಫ್ಯಾನ್ಸ್ ಪ್ಯಾನ್ ಇಂಡಿಯಾ ಬ್ಲಾಕ್ಬಸ್ಟರ್ ಎಂದು ಕರೆಯುತ್ತಿದ್ದಾರೆ. ಸಣ್ಣ ವಿಭಾಗ ಮಾತ್ರ ಮೂಲತ್ವ ಮತ್ತು ಹೆಚ್ಚುವರಿ ಹಿಂಸೆಯ ಬಗ್ಗೆ ಸಂದೇಹ ವ್ಯಕ್ತಪಡಿಸುತ್ತಿದೆ. ನಿಮಗೆ ಕನ್ನಡ ಪ್ರೇಕ್ಷಕರ ನಿರ್ದಿಷ್ಟ ರಿಯಾಕ್ಷನ್, ಯೂಟ್ಯೂಬ್ ಕಾಮೆಂಟ್ಸ್, ಸಾರಾಂಶ ಅಥವಾ ಬಾಕ್ಸ್ ಆಫೀಸ್ ಪ್ರಿಡಿಕ್ಷನ್ ಬೇಕಾದರೆ ಹೇಳಿ.